ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್, ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊತೀನಿ. ಇವತ್ತು ನಾನು ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ. ಗೋಬಿ ಮಂಚೂರಿನ ಬಿಸಿನೀರಲ್ಲಿ ಬೇಯಿಸ್ಕೊಂಬಿಟ್ಟು ತಣ್ಣೀರು ಹಾಕಿ ತೆಗೆದು ಆಮೇಲೆ ಒಂದು ಪಾತ್ರೆಯಲ್ಲಿ ಗೋಬಿ ಹಾಕ್ಕೊಂಡು ಅದಕ್ಕೆ ಮೈದಾ ಹಿಟ್ಟು, ಸ್ವಲ್ಪ ಲೈಟಾಗಿ ಚಿಲ್ಲಿ ಪೌಡರ್, ಫುಡ್ ಕಲರ್, ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲೈಟಾಗಿ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮೈದಾ ಹಿಟ್ಟು. ಗೋಬಿ ಹಂಗೆ ಹಿಟ್ಟು ಚೆನ್ನಾಗಿರುತ್ತೆ ಅಂತ, ಜಾಸ್ತಿ ಬೇಡ, ಹಿಟ್ಟಾಗುತ್ತೆ ಅಂತ ಲೈಟಾಗಿ ಮೈದಾ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಇಡಬೇಕು. ಹಂಗಾರೆ ಅದೆಲ್ಲ ಚೆನ್ನಾಗಿದಾಗುತ್ತೆ. 5 ನಿಮಿಷ ಇಟ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾಸಿದ್ದೆ ನಾನು ಇಲ್ಲಿ ಬಾಣಲಿ ಇಟ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಮೆತ್ತಗಿರ್ತವೆ, ತಿನ್ನೋಕ್ಕೆ ಆಗಲ್ಲ. ಒಂಥರ ಮಕ್ಕಳು ಮಾಡ್ತಿದ್ದಂಗೆ ಹಂಗೆ ತೊಗೊಂಡು ತಿಂತಾಯಿರ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಡ್ರೈ ಗೋಬಿನೂ ಚೆನ್ನಾಗಿರುತ್ತೆ. ಆವಾಗ ಅದನ್ನು ಒಂದು ಬಾಣಲೆ ಚೆನ್ನಾಗಿ ಎಣ್ಣೆ ಕಾದಿತ್ತಲ್ವ, ಚೆನ್ನಾಗಿ ಫ್ರೈ ಆದಮೇಲೆ ತೆಗೆದ್ಬಿಟ್ಟು ಹಾಕಿ ಇಲ್ಲಿ ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಕಟ್ ಮಾಡಿ ನೆಕ್ಸ್ಟ್ ಈರುಳ್ಳಿ ಕಟ್ಟಿಂಗ್ ಚಾಪರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಗೋಬಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕರೆದ್ಬಿಟ್ಟು. ಒಂದು ಬಾಣಲೆ ಇಟ್ಟು ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ಟೊಮೊಟೊ, ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಮಸಾಲ ಪುಡಿಗಳು ಹಾಕ್ಕೊಳ್ಳೋಣ ಅಂಥೇಳಿ ನಮ್ಮ ಮನೇಲಿ ಹೋಮ್ ಮೇಡ್ ಮಸಾಲ ಪೌಡರ್ ಅಂತ ಮಾಡ್ಕೊತೀವಿ, ಅದನ್ನು ಹಾಕ್ತೀನಿ. ಅದನ್ನು ಲೈಟಾಗಿ ಎಲ್ಲದಕ್ಕೂ ಆ್ಯಡ್ ಮಾಡೋದು ಸಖತ್ತಾಗಿರುತ್ತೆ. ಅದಾಗ ಎಲ್ಲದಕ್ಕೂ ಆ್ಯಡ್ ಮಾಡೋಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ, ಅದು ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಅರಿಶಿನ ಪೌಡ್ರ್ ಹಾಕಿದೆ. ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಅಂತ ಮಾಡಿದೆ. ಆಮೇಲೆ ಗರಂ ಇದೆ ನೋಡಿ ಮಸಾಲ ಪೌಡ್ರ್, ನಮ್ಮ ಮನೇಲಿ ಮಾಡ್ಕೊಳ್ಳೋದು ಮಸಾಲ ಪೌಡರ್ ಇದು. ಇದನ್ನೊಂದು ಸ್ಪೂನ್ ಹಾಕಿದೆ ಲೈಟಾಗಿ. ಆಮೇಲೆ ಗರಂ ಮಸಾಲ 2 ಸ್ಪೂನ್ ಹಾಕಿದೆ. ಗರಂ ಮಸಾಲ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತೇಳಿ 2 ಸ್ಪೂನ್ ಗರಂ ಮಸಾಲ ಹಾಕಿದೆ. ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದೆ ನಾನು ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು. ಆಲ್ರೆಡಿ ಗೋಬಿ ಮಾಡುವಾಗ ಉಪ್ಪು ಹಾಕ್ಕೊಂಡಿದ್ದೆ. ಚಿಲ್ಲಿ ಪೌಡರ್ ಹಾಕಿದೆ. ಚಿಲ್ಲಿ ಪೌಡ್ರ್ ಸ್ವಲ್ಪ ಖಾರ ಇದೆ ಅಂತ ಲೈಟಾಗಿ ಸ್ವಲ್ಪನೇ ಹಾಕ್ಕೊಂಡೆ, ಮಕ್ಕಳು ಖಾರ ತಿನ್ನಲ್ಲ ಅಂತ. ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ನೆಕ್ಸ್ಟು ಉಪ್ಪು ಹಾಕ್ಕೊಂಬಿಟ್ಟು ಫ್ರೈ ಮಾಡಿದೆ. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಯಿತು. ಫ್ರೈ ಆದಮೇಲೆ ಗೋಬಿ ಮಿಕ್ಸ್ ಮಾಡೋಣ. ಅಷ್ಟೊತ್ತಿಗೆ ಮಕ್ಕಳೆಲ್ಲ ವೇಟ್ ಮಾಡ್ತಿದ್ರು ಯಾವಾಗ ಆಗುತ್ತೆ ಅಂತ. ಚೆನ್ನಾಗಿ ಫ್ರೈ ಆಯಿತು. ಎಲ್ಲ ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಕರೆಕ್ಟ್ ಆಯಿತು, ಚೆನ್ನಾಗಿ ಬಂತು. ನೆಕ್ಸ್ಟ್ ಗೋಬಿ ಮಿಕ್ಸ್ ಮಾಡಿದೆ. ಗೋಬಿ ಮಿಕ್ಸ್ ಮಾಡ್ಕೊಂಡು ಟೊಮೊಟೊ ಸಾಸ್ ಮಾಡೋದನ್ನ ಸಪ್ರೇಟ್ ತೋರಿಸ್ತೀನಿ. ಮನೇಲಿ ಟೊಮೊಟೊ ಸಾಸ್ ಮಾಡಿದ್ದೀವಿ, ಅದನ್ನು ಸಪ್ರೇಟ್ ಚಾನಲ್ ತೋರಿಸ್ತೀನಿ ನಾನು. ಅದನ್ನು ಇವಾಗ ಟೊಮೊಟೊ ಸಾಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು.